ಗುಲ್ಬರ್ಗಾದಲ್ಲಿ ನಮ್ಮ ಇಬ್ಬರು ಕಾರ್ಯಕರ್ತರ ಹತ್ಯೆಯಾಗಿದೆ. ಅವ್ರ ಮನೆಗೆ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದಂತೂ ರಾಜಕೀಯ ದ್ವೇಷದಿಂದ ಆಗಿರುವಂಥ ಒಂದು ಕೊಲೆ, ಮತ್ತೊಂದು ಕೂಡ ತನಿಖೆ ನಡೀತಾ ಇದೆ. ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಪುಂಡು ಪೋಖರಿಗಳೆಲ್ಲ ಬೀದಿಯಲ್ಲಿ ಬಟನ್ ಬಿಚ್ಕೊಂಡು ಸುತ್ತಾಡುವಂಥ ಪರಿಸ್ಥಿತಿ ಬಂದಿದೆ. ಹಿಂದೆ 2013ರಿಂದ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ 18ರವರೆಗೂ ಸುಮಾರು 26 ಜನ ಹಿಂದೂ ಕಾರ್ಯಕರ್ತರ ಕೊಲೆಯಾಗಿತ್ತು. ಹಾಗೆಲ್ಲ ನಾವು ಪ್ರತಿಭಟನೆ ಮಾಡಿ ಹೋರಾಟವನ್ನು ಕೂಡ ಮಾಡಿದ್ವಿ. ಮತ್ತೆ ಅದೇ ಚಾಳಿ ಇವಾಗ ಶುರುವಾಗಿದೆ. ಕಳೆದ 9 ತಿಂಗಳಿಂದನೂ ಕೂಡ ಹಲವಾರು ನಮ್ಮ ಕಾರ್ಯಕರ್ತರ ಮೇಲೆ, ವಿಶೇಷವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ, ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗಿದೆ. ಕೆಲವ್ರನ್ನೆಲ್ಲ ಮಂಗಳೂರಲ್ಲಿ, ಉಡುಪಿಯಲ್ಲಿ ಗಡೀಪಾರು ಮಾಡಿದ್ದಾರೆ, 1-2-3. ಈ ಥರ ನಿರಂತರವಾಗಿ ನಡೀತಾ ಇರುವಂಥ ಈ ಒಂದು ಕೃತ್ಯಗಳನ್ನು ನಾನು ಖಂಡಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಮಾಡಿದ ತಪ್ಪಿಂದ ಸರ್ಕಾರ ಹೋಯ್ತಲ್ಲಿ, ಈ ಬಾರಿನೂ ಅದೇ ತಪ್ಪು, ಅದೇ ಚಾಳಿಯನ್ನು ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸುವಂಥ ಕೆಲಸವನ್ನು ವಿರೋಧ ಪಕ್ಷನಾಗಿ ನಾನು ಮಾಡ್ತೀನಿ. ಈಗಾಗಲೇ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನಾನು ಮೊದಲ ದಿನವೇ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಮಹಿಳೆ ಮೇಲೆ, ಅದು ST ಮಹಿಳೆ ಮೇಲೆ, ಅದನ್ನು ಮುಚ್ಚಾಕಿದ್ರು. ವಿಧಾನಸಭೆ ನಡೀತಾ ಇದ್ರು ಕೂಡ ಮುಖ್ಯಮಂತ್ರಿ ಗೃಹ ಸಚಿವರ ಅಲ್ಲೇ ಇದ್ರು ಕೂಡ 2 ದಿನ ಆಚೆನೆ ಬರಲಿಲ್ಲ. ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಸ್ಪೀಕರ್ ಅವರು ಕೊಡಲಿಲ್ಲ, ಆಡಳಿತ ಪಕ್ಷದ ಸದಸ್ಯರು ಕೊಡಲಿಲ್ಲ. ನಾವು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದೆ. ಅದಾದಮೇಲೆ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಆಯಿತು. 7 ಜನ ಮುಸ್ಲಿಂ ಯುವಕರು ಗ್ಯಾಂಗ್ ರೇಪ್ ಮಾಡಿದ್ರು. ಅದು ಇನ್ನೂ FSLI ರಿಪೋರ್ಟ್ ನನಗೆ ಬಂದಂಗೆ, ನನಗೆ ಮೇನ್ ಮಾಹಿತಿ ಇಲ್ಲ. ಅದಾದಮೇಲೆ ವಿಧಾನಸೌಧದಲ್ಲಿ ಶಾಸತಾನ ಜಿಂದಾಬಾದ್ ಅಂದರು, ಅದು ಇನ್ನೂ ಏನು FSL ರಿಪೋರ್ಟ್ ಬಂದಿಲ್ಲ. ಅದಾದಮೇಲೆ ರಾಮೇಶ್ವರ ಕೆಫೆ ಅಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಯಿತು. ಇಲ್ಲೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಬಂಧನ ಇದುವರೆಗೂ ಆಗಿಲ್ಲ. ನನಗನ್ನಿಸ್ತದೆ ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಓಲೈಕೆ ಅತಿಯಾದಂಥ ಅಲ್ಪಸಂಖ್ಯಾತರ ಓಲೈಕೆ, ಒಂದು ರೀತಿ ಟಿಪ್ಪು ಮನಸ್ಥಿತಿಯನ್ನು ತರ್ತಕ್ಕಂಥದ್ದು. ಮಾನಸಿಕವಾಗಿ ಆ ಸಮುದಾಯದ ಅಲ್ಪಸಂಖ್ಯಾತರಿಗೆ ಮಾನಸಿಕವಾಗಿ ನೀವೇನು ಬೇಕಾದರೂ ಮಾಡಿ, ನಾವೇನು ಮಾಡಲ್ಲ ಅನ್ನೋ ರೀತಿ ಒಂದು ಭಾವನೆಯನ್ನು ಇಡೀ ಕರ್ನಾಟಕದಲ್ಲಿ ಬಿತ್ತುಬಿಟ್ಟಿದ್ದಾರೆ. ಅದರಿಂದ ಈ ಥರದ ಘಟನೆಗಳು ನಡೀತಾ ಇದೆ. ಈ ಮಾನಸಿಕ ಸ್ಥಿತಿ ಬದಲಾಗಿಲ್ಲ ಅಂದರೆ ಇನ್ನಷ್ಟು ಈ ಥರದ ಘಟನೆಗಳು ಕರ್ನಾಟಕದಲ್ಲಿ ನಡೀತದೆ. ಎಂಟೈರ್ ಕರ್ನಾಟಕದಲ್ಲಿ ಕಳೆದ 9 ತಿಂಗಳಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ಮತ್ತೆ ಎಲ್ಲರದ್ದು ಅಭದ್ರತೆ ಕಾಣ್ತಾ ಇದೆ. ವಿಶೇಷವಾಗಿ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ರು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬಂತು. ಈಗ ಅದು ಬಾಂಬ್ ಬೆಂಗಳೂರು ಆಗಿ ಪರಿವರ್ತನೆ ಆಗ್ತಾ ಇದೆ. ಮತ್ತು ಪ್ರತಿಯೊಂದು ಇನ್ಸಿಡೆಂಟಾಗೂ ನೋಡಿ ನೀವು, ಕಾಂಗ್ರೆಸ್ ಅವರು ಇನ್ನೂ ಘಟನೆ ಆಗಿ ತನಿಖೆ ಆಗೋದೇ ಇಲ್ಲ, ತನಿಖೆ ಆಗೋದು ಇಲ್ಲ. ಅಪರಾಧಿ ಯಾರು ಅನ್ನೋದು ಇನ್ನೂ, ಅವನ ವ್ಯಕ್ತಿತ್ವ ಏನು, ಅವನೇನು ಕೃತ್ಯ ಮಾಡಿದ್ದಾನೆ ಹಿಂದೆ, ಅದನ್ನು ಫೈನಲೈಸ್ ಆಗಕ್ಕೆ ಮುಂಚೆ ಮಂಗಳೂರಿನಲ್ಲಿರುವಂಥ ಬಾಂಬ್ ಬ್ಲಾಸ್ಟನ್ನು ಅವರು ಇನ್ನೋಸೆಂಟ್ ಅಂದರು, ನನ್ನ ಬ್ರದರ್ಸ್ ಅಂದರು. ಇನ್ನು ಅವನು ಯಾರು ಅಂತ ಐಡೆಂಟಿಫೈ ಆಗಿರಲಿಲ್ಲ, ಅಂದರೆ ಅವನ ವ್ಯಕ್ತಿತ್ವದ ಬಗ್ಗೆ ಐಡೆಂಟಿಫಿಕೇಶನ್ ಆಗಿರಲಿಲ್ಲ. ಅದಾದಮೇಲೆ ಅವನು ಗೊತ್ತಾಯಿತು ಅವನು ದೊಡ್ಡ ಭಯೋತ್ಪಾದಕ, ಅವನ ಹಿಂದೆ ಭಾಳಷ್ಟು ಜನ ಬಿಹಾರ ಬೇರೆ ಬೇರೆ ಕಡೆನೂ ಲಿಂಕ್ ಇರೋರು ಇದ್ದಾರೆ ಅಂತ. ಈಗ ಅರೆಸ್ಟ್ ಆಗಿ ಅವನು ಜೈಲಲ್ಲಿದ್ದಾನೆ. ಅದೇ ರೀತಿ
ವಿಧಾನಸೌಧದಲ್ಲೂ ಕೂಡ ಘಟನೆ ಆಯಿತು. ಅಲ್ಲೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರು ಆ ಥರ ಕೂಗೇ ಇಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪತ್ರಿಕೆಯಲ್ಲೆಲ್ಲ ಬಂದಿದೆ. BJPಯವರು ಕುತಂತ್ರ ಇದು ಅಂತ ಹೇಳಿದ್ದಾರೆ. ಈಗೇನಾಗಿದೆ, ಕೂಗಿರೋದು ಸತ್ಯ ಅಂತ ಬಂದಿದೆ. ಕೂಗಿರೋದು ಸತ್ಯ ಅಂತ ಬಂದಿದೆ. ಈ ರಾಮೇಶ್ವರ ಕೆಫೆಗೆ ಬಂದರೆ ಅಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಇದು ಬಿಸ್ನೆಸ್ ರೈವಲ್ರಿ ಅಂತ. ಇಡ್ಲಿ ದೋಸೆ ತಿನ್ನೋದು ಇದು ಕಿತ್ತಾಟ ಹೋಟ್ಲ್ಗಳದ್ದು ಅಂತ ಹೇಳಿದ್ರು. ಈಗೇನಾಗ್ತಾ ಇದೆ, ಅದು ಟೆರರಿಸ್ಟ್ ಲಿಂಕ್ ಇದೆ ಅಂತ ಪಕ್ಕ ಅಂತ ಎಲ್ಲ ಮಾಧ್ಯಮದಲ್ಲೂ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಮತ್ತೆ ವಿಧಾನಸೌಧದಲ್ಲಾದ ಘಟನೆಯನ್ನ ಮಾಧ್ಯಮದವರು ತಿರುಚಿದ್ದಾರೆ ಅಂತ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಮಿನಿಸ್ಟ್ರುಗಳು ಹೇಳಿದ್ರು. ಕೆಲವು ಮಿನಿಸ್ಟ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಸಿಲ್ಲಿ ಅಂತ ಹೇಳಿದ್ರು. ಅಂದರೆ ಈ ಘಟನೆನೇ ಟೆರರಿಸ್ಟ್ ಆಕ್ಟಿವಿಟೀಸ್ನೇ ಸಿಲ್ಲಿಯಾಗಿ ಅನ್ನೋ ಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟರು ಮಂತ್ರಿಗಳಾಗಿ. ಅಂದರೆ ಈ ಸರ್ಕಾರ ಎಷ್ಟು ಅಲ್ಪಸಂಖ್ಯಾತರನ್ನ ಸೇಫ್ ಗಾರ್ಡ್ ಮಾಡುವಂಥದ್ದಕ್ಕೆ ಓಲೈಕೆ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಈ 3 ಘಟನೆಯನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಅದರಿಂದ ಈ ಸರ್ಕಾರ ಮಾನಸಿಕ ಸ್ಥಿತಿ ಬದಲಾಗಿಲ್ಲ ಅಂದರೆ ಇನ್ನಷ್ಟು ಈ ಥರದ ಘಟನೆಗಳು ನಡೆಯುತ್ತೆ. ನಾವೀಗಾಗಲೇ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದೀರಿ, ಈ ಸರ್ಕಾರವನ್ನು ವಜಾ ಮಾಡಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಅಂತ ಮಾತನ್ನು ಹೇಳಿ.